ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹೊರಗಡೆ ಊಟಕ್ಕೆ ಹೋಗಲು ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿ ಜಿಲ್ಲೆಯ ಜನರಿಗೆ ಹೇಳಿ ಮಾಡಿಸಿದ ಸ್ಥಳವೇ ಜಸ್ಟ್ ಕ್ಲಬ್. ಹೌದು, ಕಲಬುರಗಿಯ ನಾಗನಹಳ್ಳಿ ಕ್ರಾಸ್ ಬಳಿಯ ಉಪ್ಪಿನ ಫಾರ್ಮ್ ಹೌಸ್ನಲ್ಲಿರುವ ಜಸ್ಟ್ ಕ್ಲಬ್ನಲ್ಲಿ ನುರಿತ ಕುಕ್ಗಳಿಂದ ರುಚಿಕರ ಸ್ವಾದಿಷ್ಟವುಳ್ಳ ಊಟ ಲಭ್ಯ. ಜೊತೆಗೆ ಹಚ್ಚ ಹಸಿರು ತಂಪಾದ ಗಾಳಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು. ಜಸ್ಟ್ ಕ್ಲಬ್ನಲ್ಲಿ ಎಂಗೇಜ್ಮೆಂಟ್, ವಿವಾಹ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಎಸಿ ಸೌಲಭ್ಯವುಳ್ಳ ಪ್ರೋಗ್ರಾಂ ಹಾಲ್ ಉಂಟು. ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ, ಕ್ರಿಕೆಟ್ ಗ್ರೌಂಡ್, ಜಿಮ್, ಬ್ಯಾಡ್ಮಿಂಟನ್, ಯೋಗ ಶಾಲೆ, ಟೆನ್ನಿಸ್ ಕೋರ್ಟ್, ಬಾಸ್ಕೆಟ್ಬಾಲ್ ಕೋರ್ಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗಿದೆ. ಜಸ್ಟ್ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಕೂಡ ಪ್ರಾರಂಭವಾಗಿದೆ. ರಿಯಾಯಿತಿ ದರದಲ್ಲಿ ಪ್ರಾರಂಭವಾಗಿದ್ದು, ತಡ ಮಾಡದೆ ಹಿಂದೆ ಭೇಟಿ ನೀಡಿ ಕ್ಲಬ್ನಲ್ಲಿ ಮೆಂಬರ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884449161 ಮತ್ತು 8884449162 ಅಥವಾ www.justclub.co.in. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ಕಲಬುರಗಿಯಲ್ಲಿ ಮನೆ ಕಟ್ಟುವ ಕನಸು ಕಟ್ಕೊಂಡಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಎಸ್ಜಿ ಪ್ರಾಪರ್ಟೀಸ್ ನಿಮ್ಮ ಕೈಗೆಟುಕುವ ದರದಲ್ಲಿ ಎನ್ಎ ಜಿಡಿಎ ಮಾನ್ಯತೆ ಪಡೆದ ಪ್ಲಾಟ್ಗಳು ಮಾರಾಟಕ್ಕಿಟ್ಟಿದ್ದಾರೆ. ಹೌದು, ಕಲಬುರಗಿಯ ಸೇಡಂ ರಸ್ತೆಯ ಗುರುಕುಲ್ ಇಂಟರ್ನ್ಯಾಷನಲ್ ಶಾಲೆಯ ಪಕ್ಕದಲ್ಲಿ ಚನ್ನವೀರೇಶ್ವರ ನಗರದಲ್ಲಿ 30x40, 30x50, 40x60 ಪ್ಲಾಟ್ಗಳು ಇಎಂಐ ಸೌಲಭ್ಯದೊಂದಿಗೆ ಲಭ್ಯವಿದೆ. ಚನ್ನವೀರೇಶ್ವರ ನಗರದಲ್ಲಿರುವ ಸೌಲಭ್ಯಗಳು: ಬೃಹತ್ ಆಕಾರದ ಪ್ರವೇಶ ದ್ವಾರ, ಉತ್ತಮ ಡಾಂಬರೀಕರಣದ ರಸ್ತೆ, ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ, ಹಚ್ಚ ಹಸಿರುಮಯ ಗಾರ್ಡನ್, ಶಿವಮಂದಿರ, ವಾಟರ್ ಟ್ಯಾಂಕ್, ಡ್ರೈನೇಜ್, ವಿದ್ಯುತ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಚನ್ನವೀರೇಶ್ವರ ನಗರದಲ್ಲಿವೆ. ಹಾಗಾದ್ರೆ ಮತ್ತೇಕೆ ತಡ? ಹಿಂದೆ ಕರೆ ಮಾಡಿ ನಿಮ್ಮ ಕನಸಿನ ಮನೆ ಕಟ್ಟಲು ಫ್ಲಾಟ್ ಬುಕ್ ಮಾಡಿ. ಗ್ರಾಹಕರ ಸೌಲಭ್ಯಕ್ಕಾಗಿ ಇಎಂಐ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902247125 ಅಥವಾ 9900874000. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. 10ನೇ ತರಗತಿಯ ಪಠ್ಯದಿಂದ ಭಗತ್ ಸಿಂಗ್ರನ್ನ ಕೈಬಿಟ್ಟಿದ್ದನ್ನು ವಿರೋಧಿಸಿ ಅಖಿಲ ಭಾರತ ಯುವಜನ ಫೆಡರೇಷನ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು 10ನೇ ತರಗತಿಯ ಪಠ್ಯದಿಂದ ರಾಷ್ಟ್ರಪ್ರೇಮಿ ಭಗತ್ ಸಿಂಗ್ ಕುರಿತು ಕೈಬಿಟ್ಟಿರುವುದು ಖಂಡನೀಯವಾಗಿದೆ. ಅಪ್ಪಟ ದೇಶಭಕ್ತರಾಗಿ ಕೇವಲ 23ನೇ ವಯಸ್ಸಿನಲ್ಲೇ ರಾಷ್ಟ್ರಕ್ಕಾಗಿ ನಗುನಗುತ್ತಾ ನೇಣುಗಂಬವೇರಿದ ಮಹಾನ್ ವ್ಯಕ್ತಿಯ ಇತಿಹಾಸ ಪರಿಚಯಿಸುವುದು ಇಂದಿನ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕವಾಗಿದೆ. ಇಂದಿನ ಯುವಕರೇ ನಾಳೆ ರಾಷ್ಟ್ರ ಕಟ್ಟುವವರು. ಮೇಲ್ನೋಟಕ್ಕೆ ರಾಜ್ಯ ಸರ್ಕಾರವು ಪಠ್ಯದಲ್ಲಿ ಕೈಬಿಟ್ಟಿಲ್ಲವೆಂದು ಹೇಳುತ್ತಿದೆ. ಆದರೆ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ 10ನೇ ತರಗತಿಯ ಕನ್ನಡ ಭಾಷೆ ಹಾಗೂ ಸಮಾಜ ವಿಜ್ಞಾನ ಪಠ್ಯದಲ್ಲಿದ್ದ ಭಗತ್ ಸಿಂಗರ ಕುರಿತು ಮೂಲ ಪಾಠವನ್ನ ಪಠ್ಯಪುಸ್ತಕ ರಚನಾ ಸಮಿತಿ ಸದ್ದಿಲ್ಲದೆ ಬದಲಿಸಿರುವುದು ಖಂಡನೀಯವಾಗಿದೆ. ಶಹೀದ್ ಭಗತ್ ಸಿಂಗರ ಚರಿತ್ರೆಯನ್ನ ಮತ್ತೆ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು.
ಭಗತ್ ಸಿಂಗ್ ಅವರ ಚರಿತ್ರೆ ಸೇರ್ಪಡೆ ಮಾಡಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ದೇಶಕ್ಕಾಗಿ ಹೋರಾಟ ಜಯವಾಗಲಿ 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 ಅಖಿಲ ಭಾರತ ಯುವಜನ ಹೋರಾಟಕ್ಕೆ ಜಯವಾಗಲಿ 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 ರಾಷ್ಟ್ರ ಮಟ್ಟದ ಹೋರಾಟಕ್ಕೆ ಜಯವಾಗಲಿ 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 ಫೆಡರೇಷನ್ನ ಒಂದು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿನ ದಿವಸ ನಾವು ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಹಾಕ್ಕೊಂಡಿವಿ. ಏನಂತಂದರೆ ವಿಷಯ ನಮ್ಮ ರಾಷ್ಟ್ರಭಕ್ತರಾಗಿರ್ತಕ್ಕಂಥ ನಗುತ್ತಾ ನೇಣುಗಂಬಕ್ಕೆ ಏರಿತ 23ನೇ ವಯಸ್ಸಿನಲ್ಲಿ ನಗುತ್ತಾ ನೇಣುಗಂಬಕ್ಕೆ ಏರಿರ್ತಕ್ಕಂಥ ನಮ್ಮ ಶಹೀದ್ ಭಗತ್ ಸಿಂಗ್ ಅವರ ಒಂದು ಚರಿತ್ರೆಯನ್ನು ನಮ್ಮ 10ನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿ ತೆಗೆದುಹಾಕಿ ಬೇರೆಯವರ ಒಂದು ಚರಿತ್ರೆಯನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ಹಾಗಾಗಿ ಬೇರೆಯವರ ಹೆಸರನ್ನು ಹಾಕದೆ ಇವತ್ತು ದಿವಸ ಯಾರು ಪ್ರಾಮಾಣಿಕವಾಗಿ ಇಡೀ ಜೀವನವನ್ನೇ ಸ್ವಾತಂತ್ರ್ಯಕ್ಕಾಗಿ ನಮ್ಮ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ದಿವಸ ನಮ್ಮ ವಿದ್ಯಾರ್ಥಿಗಳಿಗೆ, ಮುಂದಿನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸ ತಾವೆಲ್ಲ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ತಾವೆಲ್ಲ ಇತಿಹಾಸ ತಿರ್ಚಿ ಕೆಲಸ ಮಾಡ್ತಕ್ಕಂಥ ತಾವೆಲ್ಲ ತಿರ್ಚಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಇತಿಹಾಸ ತಿರ್ಚಿ ಕೆಲಸ ಮಾಡುವುದು ಬೇಡ ಅಂತಕ್ಕಂಥ ಇವತ್ತಿನ ದಿವಸ ಹೋರಾಟ ಮಾಡೋದ್ರ ಜೊತೆಗೆ ಇವತ್ತು ದಿವಸ ತಾವೆಲ್ಲ ಏನು ಅಖಿಲ ಭಾರತ ಯುವಜನ ಒಕ್ಕೂಟದ ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ದಿವಸ ಕೇವಲ ಸಾಂಕೇತಿಕವಾಗಿ ಇವತ್ತಿನ ದಿವಸ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ವಿ. ಹಾಗಾಗಿ ಇವತ್ತಿನ ದಿವಸ ಇವತ್ತು ಚಂದ್ರಶೇಖರ್ ಆಜಾದ್ ಅವರಾಗಲಿ, ಶಹೀದ್ ಭಗತ್ ಸಿಂಗ್ ಅವರಾಗಲಿ ಅಂಥವರ ಮಹಾನ್ ವ್ಯಕ್ತಿಗಳನ್ನು ಇವತ್ತಿನ ದಿವಸ ಪರಿಚಯ ಮಾಡಿಸ್ತಕ್ಕಂಥ ಕೆಲಸ ನಿಮ್ಮದದ. ಹಾಗಾಗಿ ಇವತ್ತು ದಿವಸ ನೀವು ರಾಜ್ಯ ಸರ್ಕಾರದವರು ಯಾವುದೇ ಇತಿಹಾಸ ತೀರ್ಸದೆ ಇವತ್ತು ದಿವಸ ಮತ್ತೆ ಭಗತ್ ಸಿಂಗ್ ಅವರ ಒಂದು ಹೆಸರನ್ನು ಸೇರ್ಪಡೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ದಿವಸ ನಾವು ಹೋರಾಟಕ್ಕೆ ಇಟ್ಕೊಂಡಿವಿ. ಈ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಯುವ ಫೆಡರೇಷನ್ನ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಫಿರ್ದೋಷ್ ಕಾಲನಿಯಲ್ಲಿ 2 ವರ್ಷದ ಬಾಲಕನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆ ನಡೆದು 7-8 ತಿಂಗಳು ಕಳೆದರೂ ಸಹ ಇದುವರೆಗೂ ಪ್ರಕರಣ ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿರುವುದನ್ನು ಖಂಡಿಸಿ ನಗರದ ಜಗತ್ ವೃತ್ತದಲ್ಲಿ ಜೆಡಿಎಸ್ ಯೂತ್ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹ ನಡೆಸಿದರು. ಆಟವಾಡುತ್ತಿದ್ದ 2 ವರ್ಷದ ಬಾಲಕ ಮೊಹಮ್ಮದ್ ಮಿಜಾಮಿಲ್ಲಾ ನಿಗೂಢ ಕೊಲೆ ನಡೆದು ಹಲವು ತಿಂಗಳುಗಳೇ ಕಳೆದರೂ ಸಹ ಇದುವರೆಗೂ ಆರೋಪಿಗಳ ಬಂಧನವಾಗದೇ ಇರುವುದಕ್ಕೆ ಜೆಡಿಎಸ್ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು ಪ್ರಕರಣದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವ ಪೊಲೀಸರ ವಿರುದ್ಧ ಕ್ರಮ ಮತ್ತು ಪ್ರಕರಣದ ಆರೋಪಿಗಳನ್ನು ಶೀಘ್ರವೇ ಬಂಧನ ಮಾಡಬೇಕು ಅಂತ ಡಿಜಿಪಿಗೆ ಮನವಿ ಮಾಡಿದರು. आवाज दो, आवाज दो, बेके बेकू, बेके बेकू, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಇದು ಇವತ್ತು ಮುಜಮ್ಮಿಲ್ ಅಂತ 2 ಇಯರ್ಸಿಂದ ಹುಡುಗ 6 ಮಂತ್ಸ್ ಆಗಿದೆ, ಒಂದು ಮರ್ಡರ್ ಆಗಿದೆ. ಮರ್ಡರ್ ಆಗಿದ ಮೇಲೆ ಏನೂ ಕ್ಲೂ ಸಿಗಲಿಲ್ಲ. ಮತ್ತು ನಾವು ಹೋಗಿ ಇದು ಪೊಲೀಸ್ ಆಫೀಸರ್ಸಿಗೆ ಹೋಗಿ ರಿಕ್ವೆಸ್ಟ್ ಕಂಟಿನ್ಯೂಸ್ಲಿ ಮಾಡ್ತಾಯಿದ್ದೀವಿ. ಅವರು ಏನೂ ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಏನಾರೇ ಒಂದು ಆಶ್ವಾಸನೆ ಕೊಟ್ಟಿದ್ದರು, ಒಂದು ಸ್ಪೆಷಲ್ ಟೀಮ್ ಮಾಡಿ ನಾವು ಇದು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ. ಈಗ 6 ಮಂತ್ಸ್ ಆಗಿದೆ, ಏನೂ ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಈಗ ಅವರು ಪೇರೆಂಟ್ಸ್ ಅಲ್ಲಿ ಹೋಗಿ ಅವ್ರಿಗೆ ಮಾತಾಡ್ತಾರೆ ಏನಾಗಿದೆ ಕೇಸಿನಂದ್ರೆ ಅವರು ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ಯಾಕೆ ಅಂತ ನಂದು ಕ್ವಶನ್. ಇವತ್ತು ನಾವು ಎಲ್ಲರೂ ಇಲ್ಲಿ ಕುಂತೀವಿ, ಇದು ಸ್ಟೇಟ್ಲಿಂತ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಪೊಲೀಸ್ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಹೋರಾಟ ನಾವು ಸ್ಟಾಪ್ ಮಾಡೋದು ಯಾವಾಗಂದರೆ ನಮಗೆ ಸ್ಟೇಟ್ಲಿಂತ ಪ್ರವೀಣ್ ಸೂದ್ ಸರ್ ಅವರು, ಅಲೋಕ್ ಕುಮಾರ್ ಸರ್ ಅವರು ಆಶ್ವಾಸನೆ ಕೊಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಒಂದು. ಇದು ಹೇಳಿ ನಾನು ಮುಗಿಸ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಪ್ಲೀಸ್ ರೆಸ್ಪಾಂಡ್ ಮಾಡಿ. ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಜನ್ಮದಿನದ ಅಂಗವಾಗಿ ಜೆಡಿಎಸ್ ಮುಖಂಡ ಸಂಜೀವನ್ ಯಾಕಪುರ್ ನೇತೃತ್ವದಲ್ಲಿ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ಸನ್ಮಾನಿಸಿ ಬೆಳೆ ಬೀಜ ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಿದರು. ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ 90ನೇ ವರ್ಷದ ಜನ್ಮದಿನದ ಅಂಗವಾಗಿ ಚಿಂಚೋಳಿ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಸಂಜೀವನ್ ಯಾಕಪುರ್ ಅವರ ನೇತೃತ್ವದಲ್ಲಿ ದೇಶದ ಬೆನ್ನೆಲುಬಾಗಿರುವ
ರೈತರಿಗೆ ಸನ್ಮಾನಿಸಿ ಬೆಳೆ ಬೀಜ ವಿತರಣೆ ಮಾಡಿ 90 ಸಸಿಗಳನ್ನ ನೆಟ್ಟು ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮೂಲಕ ದೇವೇಗೌಡರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಅಧ್ಯಕ್ಷರಾದ ರಘು ದೇಸಾಯಿ ದೇಗಲ್ಮಡ್ಡಿ, ಚಿಂಚೋಳಿಯ ಜೆಡಿಎಸ್ ಅಧ್ಯಕ್ಷರಾದ ರವಿಶಂಕರ್ ರೆಡ್ಡಿ ಮುತ್ತಂಗಿ, ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಸೈಯದ್ ನಿಯಾಜ್ ಅಲಿ, ರವಿಶಂಕರ್ ಪಾಟೀಲ್ ಕೊಟ್ಗ, ವಿಷ್ಣುಕಾಂತ್ ಮುಲ್ಗಿ, ಹನುಮಂತ ಪೂಜಾರಿ, ಅಧ್ಯಕ್ಷರಾದ ಶರಣಪ್ಪ ಮಾಳ್ಗಿ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಎರಡು ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮದಲ್ಲಿ ವಿಜೇತರಾದ ಕರಾಟೆ ಪಟುಗಳಿಗೆ ಟ್ರಾಫಿ, ಮೆಡಲ್ಸ್ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಅಜಯ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಮತ್ತು ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ವತಿಯಿಂದ 2 ದಿನಗಳ ಕಾಲ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ ಕಾರ್ಯಕ್ರಮದಲ್ಲಿ ವಿಜೇತರಾದ ಕರಾಟೆ ಪಟುಗಳಿಗೆ ಟ್ರಾಫಿ, ಮೆಡಲ್ಸ್ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಯುವಶಕ್ತಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ಅವಣ್ಣಗೌಡ ಎನ್ ಪಾಟೀಲ್ ಮಾತನಾಡಿ, ಯುವಕರಿಗೆ ದೈಹಿಕವಾಗಿ ಸದೃಢರಾಗಲು ಮತ್ತು ಮನೋಬಲ ಹೆಚ್ಚಿಸಲು ಕರಾಟೆ ತುಂಬಾ ಸಹಕಾರಿಯಾಗಲಿದ್ದು, ಇಂತಹ ಕ್ರೀಡಾಪಟುಗಳಿಗೆ ಸರ್ಕಾರದ ಸೌಲಭ್ಯ ದೊರೆಯಬೇಕು ಹಾಗೂ ನೈತಿಕವಾಗಿ ಸಂಬಂಧಿಸಿದ ಅಧಿಕಾರಿಗಳು ಕಾರ್ಯಕ್ರಮಗಳ ಜೊತೆಯಲ್ಲಿದ್ದು ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದರು. ಮುಖ್ಯವಾಗಿ ಈ ಕರಾಟೆ ಸ್ಪರ್ಧೆ ಯಾಕೆ ಮಾಡಬೇಕು? ಈ ಕರಾಟೆ ಕಾರಣ ಈಗ ನಾವು ಹಲವಾರು ಮಕ್ಕಳ ಮೇಲೆ ಆಗ್ತಕ್ಕಂಥ ಅನ್ಯಾಯ ಅತ್ಯಾಚಾರಗಳನ್ನು ನೋಡ್ತಾ ಇದ್ದೀವಿ. ಅಂಥ ಸಂದರ್ಭಗಳು ಬಂದಾಗ ಈ ಆತ್ಮರಕ್ಷಣೆ ಕಲೆ ಬಹಳ ಮುಖ್ಯನೇ ಆಗ್ತದೆ. ಹಾಗಾಗಿ ಈ ಆತ್ಮರಕ್ಷಣೆ ಕಲೆ ನಮಗೆ ಅವಶ್ಯಕವಾಗಿ ಬೇಕಾಗ್ತದೆ. ಈ ಆತ್ಮರಕ್ಷಣೆ ಕಲೆ ಕಲಿಯತಕ್ಕಂಥ ಮಕ್ಕಳಿಗೆ ಪಾಲಕರು ಕೂಡ ಪ್ರೋತ್ಸಾಹ ಮಾಡಬೇಕು. ಪಾಲಕರೊಂದಿಗೆ ಇವತ್ತಿನ ದಿವಸ ನನಗೆ ಭಾಳ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಕ್ರೀಡಾ ಇಲಾಖೆಯವರು ಮುಖ್ಯವಾಗಿ
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗುತ್ತೆ. ಈಗ ಸರ್ಕಾರಗಳು ಯುವ ಸಬಲೀಕರಣ ಅನ್ನೋದು ಈ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಹಾಗಾಗಿ ಮುಖ್ಯವಾಗಿ ಯುವ ಸಬಲೀಕರಣದ ಮುಖ್ಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಆ ನೋವಿನ ವಿಚಾರದೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಆತ್ಮರಕ್ಷಣೆ ಕಲೆ ಭಾಳ ಮುಖ್ಯವಾಗ್ತದೆ. ನಮಗೆ ಯಾವಾಗ ಇದು ಮುಖ್ಯ ಅನ್ನಿಸ್ತು ಅಂತಂದ್ರೆ, ನಾನು ಕೂಡ ಒಂದು ಈ ಕಲೆಯನ್ನು ಕಲಿತವ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ. ನಮ್ಮಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಆಗಿತ್ತು. ನಮ್ಮ ಸೋದರ ಮೋಹನ್ ಪಾಟೀಲ್ ಅಂತ ಇದ್ದಾರೆ, ಅವರು ಪತ್ರಕರ್ತರಿದ್ದಾರೆ. ಅವರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದರು. ಅವರು ಏಕಾಂಗಿಯಾಗಿದ್ದರು. ಅವ್ರ ಮೇಲೆ ಹಲವಾರು ಜನ ಹಲ್ಲೆ ಮಾಡಿದಾಗ ಅವರು ಈ ಕಲೆಯ ಮೂಲಕ ಅವರ ಜೀವವನ್ನು ಉಳಿಸ್ಕೊಂಡ್ರು. ಹಾಗಾಗಿ ಈ ಕಲೆ ಭಾಳ ಇಂಪಾರ್ಟೆಂಟ್ ಅದ. ಈ ಕಲೆಗೆ ಪಾಲಕರು ಮತ್ತು ಜನಪ್ರತಿನಿಧಿಗಳು ಭಾಳಷ್ಟು ಜನ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾಗ್ತದೆ. ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆ ಈ ಕಲೆಯನ್ನು ಕಲಿಸಿದಾಗ ಅವರ ಹಲವಾರು ರೀತಿಯ ಅವರ ಜೀವವನ್ನು ಉಳಿಸ್ಕೊಳ್ತಕ್ಕಂಥ ಕಲೆ ಆಗಿರ್ತದೆ. ಹಾಗಾಗಿ ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನು ಬೆಳೆಸೋಣ. ಮತ್ತು ನಾನು ಈ ವೇದಿಕೆ ಮುಖಾಂತರ ಕ್ರೀಡಾ ಇಲಾಖೆಗೆ ಮತ್ತೊಮ್ಮೆ ಹೇಳ್ತೀನಿ, ನಾನು ಒಬ್ಬ ರೈತ ಹೋರಾಟಗಾರ. ಹಾಗಾಗಿ ಹೋರಾಟದ ಗುಣಗಳು ನನ್ನಲ್ಲಿ ಇರತಕ್ಕಂಥದ್ದು ಸಹಜ. ಹಾಗಾಗಿ ಈ ಕ್ರೀಡಾ ಇಲಾಖೆಯ ಮುಖ್ಯ ಅಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ನಾನು ಈ ಯಾವುದೇ ಕ್ರೀಡೆಗಳಿರಲಿ ಆ ಕ್ರೀಡೆಗಳಿಗೆ ನೀವು ಬಂದು ಪ್ರೋತ್ಸಾಹ ಮಾಡಬೇಕು. ಆ ಕ್ರೀಡಾ ಅಭ್ಯರ್ಥಿಗಳಿಗೆ, ಆ ಆಟಗಾರರಿಗೆ ಹುರಿದುಂಬಿಸಬೇಕು ಅಂತ ಕೆಲಸದಲ್ಲಿ ಕ್ರೀಡಾ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಬೇಕು. ಮುಖ್ಯವಾಗಿ ಇವತ್ತು ಭಾಳ ಸಂತೋಷ ಆಯಿತು. ಭಾಳ ಹುಮ್ಮಸ್ಸಿನಿಂದ ಇಲ್ಲಿ ಆಟಗಾರರು ಈ ಸ್ಪರ್ಧೆಯಲ್ಲಿ ಭಾಗಿಯಾಗ. ಆ ಹುಮ್ಮಸ್ಸು ಇರಬೇಕಾಗಿದ್ದೆ, ಆಟಗಾರರಲ್ಲಿ ಇರಬೇಕಾಗಿದ್ದು ಮುಖ್ಯ. ಮತ್ತು ಯಾವುದೇ ರೀತಿ ಅನಾಹುತಗಳಾಗಬೇಕು. ಕ್ರೀಡೆ ಅಂದ ಬಳಿಕ ಕ್ರೀಡಾ ಮನೋಭಾವದಿಂದ ನೋಡಬೇಕಾಗ್ತದೆ. ಒಂದು ಕ್ರೀಡಾ ಮನೋಭಾವ ಈ ಆಟಗಾರರಲ್ಲಿ ನಾನು ಕಂಡಿದ್ದೆ. ಭಾಳ ಸಂತೋಷವಾಯಿತು. ಭಾಳ ಕ್ರೀಡಾ ಮನೋಭಾವ ಉಳಿಸ್ತಕ್ಕಂಥ ಆಟಗಾರರಿದ್ದಾರೆ. ಭಾಳ ಚೆನ್ನಾಗಿ ಆಟ ಆಡಿದ್ರು. ಎಲ್ಲರಿಗೂ ಕೂಡ ಅಭಿನಂದನೆಗಳು, ಗೆದ್ದವರಿಗೂ ಮತ್ತು ಆಟದಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾದವರಿಗೂ ಕೂಡ. ಇದೇ ರೀತಿ ನೀವು ಮುಂದುವರಿರಿ. ನಿಮಗೆ ಪಾಲಕರು, ನಿಮ್ಮ ತಾಯಿ ತಂದೆಯವರು ಕೂಡ ಪ್ರೋತ್ಸಾಹ ಇರ್ತದೆ. ನೀವು ಈಗ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಮುಂದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಭಾಗಿಯಾಗಿ ನೀವು ತಾಯಿ ತಂದೆಯ ಜೊತೆಗೆ ನಿಮ್ಮ ಕರಾಟೆ ಶಾಲೆ ಮತ್ತು ರಾಜ್ಯ ದೇಶಕ್ಕೆ ಹೆಸರುವಾಸಿಯಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಈ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆಯ ಖ್ಯಾತ ವೈದ್ಯರ ಡಾಕ್ಟರ್ ಬಶೀರ್ ಮಾತನಾಡಿ, ಈಗಿನ ಕಾಲದಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ಕರಾಟೆ ಕಲೆ ತುಂಬಾನೇ ಅವಶ್ಯಕತೆ ಇದೆ ಎಂದರು. ಎಲ್ರಿಗೂ ನಮಸ್ಕಾರ. ಐ ಆಮ್ ವೆರಿ ಆನರ್ಡ್ ಟು ಬಿ ದ ಪಾರ್ಟ್ ಆಫ್ ದಿಸ್ ಇಂಡಿಯನ್ ಕರಾಟೆ ಚಾಂಪಿಯನ್ಶಿಪ್ ಆ್ಯಸ್ ಎ ಗೆಸ್ಟ್. ಆ್ಯಕ್ಚುಲಿ ಡಾಕ್ಟರ್ ವಿಕ್ರಮ್ ಅವರು ಬರೋಬೇಕಾಗಿತ್ತು. ಬಿಕಾಸ್ ಆಫ್ ಸಮ್ ವರ್ಕ್ ಹಿ ವಾಸ್ ಬರೋಕ್ಕಾಗಿಲ್ಲ ಅವರಿಗೆ. ಅದಕ್ಕೆ ಐ ಗಾಟ್ ದ ಚಾನ್ಸ್ ಟು ಬಿ ಹಿಯರ್. ಐ ಆಮ್ ರಿಯಲಿ ವೆರಿ ಆನರ್ಡ್ ಟು ಸಿ ದಟ್ all age group people, all age group children, both males and females, both are standing together and showing the self-defense, what they have learned, the art. Karate, first thing which comes in our mind is it's about hitting others. ಅಂದರೆ ಬೇರೆಯವರಿಗೆ ಹೊಡಿಬೇಕು ಅಂತ ಸಾಧಾರಣವಾಗಿ ತಲೆಯಲ್ಲಿ ಬರುತ್ತೆ. But it is not, it's called as, it's an art, as medicine is an art.
as teaching is an art, karate is also as an art. And moreover, it is for self-defense. ಅಂದರೆ ನಾವು ನಮ್ಮ ರಕ್ಷಣೆ ನಮಗಾಗಿ ಮಾಡುವುದು. And the belts what you are wearing, it stands out your efforts. I have seen a small kid doing that. I was just sitting here and seeing that how these kids are doing it. Definitely I won't be able to do it. Practice, that's what you are doing. And ಈ ಮಾಧ್ಯಮದಿಂದ ಇಂಡಿಯನ್ ಕರಾಟೆ ಅಸೋಸಿಯೇಷನ್ ಕಡೆಯಿಂದ ಎಲ್ರಿಗೂ ಇಲ್ಲಿ ಭಾಗವಹಿಸಿ those who have been promoted, they will be given chance to perform for the India, for the state. It's really very honorable championship what we are running here, what they are running here. As a doctor perspective, unless your body is in sound, your mind cannot work. You won't be able to concentrate. The young India, that's what is in front of me. That's what is going to be required. ಈ ಸಂದರ್ಭದಲ್ಲಿ ಇಂಡಿಯನ್ ಕರಾಟೆ ಗ್ರ್ಯಾಂಡ್ ಮಾಸ್ಟರ್ BM ನರಸಿಂಹ, ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜ್ಯವರ್ಧನ್ ಜಿ ಚೌಹಾಣ್, ಡಾಕ್ಟರ್ ದಾವೂದ್ ಸೇರಿದಂತೆ ಅನೇಕ ಸ್ಪರ್ಧಾರ್ಥಿಗಳು, ಪೋಷಕರು, ಕರಾಟೆ ಪಟುಗಳು ಭಾಗಿಯಾಗಿದ್ದರು. ಕಲಬುರಗಿ ನಗರದ ಪ್ರಸಿದ್ಧ ಸೂಫಿ ಸಂತರ ಹಜರತ್ ಖಾಜಾ ಬಂದೆ ನವಾಜ್ ದರ್ಗಾದ 680ನೇ ಉರುಸ್ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ಕಲಬುರಗಿ ನಗರದ ಪ್ರಸಿದ್ಧ ಸೂಫಿ ಸಂತ ಹಜರತ್ ಖಾಜಾ ಬಂದೆ ನವಾಜ್ ಗೇಸುದ್ರಾಜ್ ಅವರ 618ನೇ ಉರುಸ್ ನಿಮಿತ್ತ ದರ್ಗಾದ ಪೀಠಾಧಿಪತಿಗಳಾದ ಅಲಿ ಹಜ್ ಡಾಕ್ಟರ್ ಸೈಯದ್ ಶಾ ಇಸ್ರೆ ಹುಸೇನಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಈ ಸಭೆಯಲ್ಲಿ ಕಲಬುರಗಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ, ಜಿಲ್ಲಾಧಿಕಾರಿ ಯಶವಂತ್ ಪಿ ಗುರಿಕರ್, ಐಎಎಸ್ ಸಹಾಯಕ ಪೊಲೀಸ್ ಆಯುಕ್ತ ದಿಪಿನ್ ಎಂಎನ್, ಕೆಕೆಆರ್ಟಿಸಿ, ಆರೋಗ್ಯ ಇಲಾಖೆ, ನೀರು ಸರಬರಾಜು ಮಂಡಳಿ, ಪೊಲೀಸ್ ಇಲಾಖೆ, ಕಾರ್ಪೊರೇಟರ್ಗಳು ಮತ್ತು ಇತರೆ ಸಮಿತಿಯ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. कॉपरेशन आपको रहेगा, आपके ऊपर रहेगा. आप भी हम यहाँ पे एक MP बोलकर नहीं, यहाँ के क्या बोलते हैं पैदाइशी है, आपके साथ रहने वाले हैं. एक हम खाजा बंदे नवाज के सेवक बनकर सेवक बोल के काम करेंगे. मैं जब थोड़ा चीज में बड़े साहब को मालूम है, जब मैं MP बन के आया, पहला पार्लियामेंट्री कमेटी MLA बना, शरणबसवेश्वर अप्पा के बाद यहाँ पे आके आशीर्वाद देके गया. और पार्लियामेंट्री सेक्रेटरी जब मैं बना मिनिस्टर, 6 महीने में मुझे मिनिस्टर रैंक दे दिए. साहब नहीं थे गांव में, उनके घर को जाकर मिलकर मैं गया हूँ. और हर तरक्की, ये भी कोई तरक्की होती तो यहाँ हम आकर जाते हैं. और कल के दिन 2 दिन पहले या कल हमारे डॉक्टर मुनीर साहब पे हमारे जो बेटी और जवाई IAS ऑफिसर है उनके, वो आके पूरा दिन यहाँ बिता के गए. तो ये हमारा बहुत यहाँ पे गहरा रिश्ता है. जब मैं MP बना था, सबसे पहले यहाँ पे आकर एक जो काम रुका हुआ था पहले, हम किसी को नहीं दोष देंगे, हम किसी को नहीं दोष देंगे, क्यों नहीं करे, क्या नहीं हुआ, हम पोस्टमार्टम करने वाले नहीं हैं. यहाँ पे जो बड़ी दरगाह ऊपर चढ़ते थे, यहाँ पे ड्रेनेज, गटर का पानी वहाँ पे रुकता है. ऐसा पवित्र जगह पर पैर पे वो पुलिस पानी लेकर जाना ठीक नहीं. हम खुद ठहर कर, वो हमारे कॉर्पोरेशन के ऑफिसर फौजिया तरुण उनको बुलाकर, साहब के घर पे बुलाकर 15-20 दिन 1 महीने में टास्क देकर ये 2 काम हम किया है. उसके बाद में थोड़ा हालत उधर थोड़ा बिगड़ गए, इसलिए हम भी थोड़ा कोरोना आ गया, उसके लिए डेवलपमेंट हुआ. अब हम रात दिन काम करेंगे, हर लोगों का काम करेंगे. और इस कोर्स में हमारे DC साहब हैं, उनको इसके मीटिंग के बारे में उनको अभी बोले होंगे, लेकिन अभी उनका बहुत बड़ा इंपॉर्टेंट इंफॉर्मेशन कमिश्नर यहाँ पे आए हुए हैं, चीफ सेक्रेटरी रैंक के, फिर भी वो मीटिंग बोलते छोड़कर आ गए. उनको भी मैं शुक्रिया अदा करता हूँ. हम भी इंटरेस्ट है हमारे मैडम बुक्स उनको, और आप अपनी तरह मीटिंग कीजिए. हम भी आपका जो बात सुनते हैं, हम भी MP बोल कर रहे हैं, हम एक सेवक बोल कर सुनेंगे. धन्यवाद, नमस्कार, आदाब. आज हम बहुत खुशी से
ये उर्स जो 2-3 साल नहीं हुआ अब की बार हो रहा है, बहुत खुशी जाए है। हमारे बड़े साहब सब हमारे छोटे साहब हमारे जब को बैठे उनको सबको मैं उनका भी आशीर्वाद देना चाहता हूँ। और हमारे मैडम अली फातिमा मैडम अभी हमें बहुत इंपॉर्टेंट मीटिंग हम दे रहे हैं माइनॉरिटी बच्चों के 15 पॉइंट फेल कर वो इतना मशहूर हो गए थे उस मीटिंग में, लंच भी नहीं मिले, कुछ भी नहीं दिए। मैडम एकदम बीच में बोल दिए इसके बाद जाना है क्या उधर बोल नहीं जाना है। ये मीटिंग खत्म के बाद तो मुझे याद दिलाई डायरेक्टली हम मीटिंग खत्म सीधा यहाँ पे आ रहे हैं। और ये जो पुरुष है सिर्फ माइनॉरिटी मुस्लिम लोगों का नहीं, ये हर लोग आते हैं। और मेरा बचपन भी यहीं पे गुजरा है। मेरी माता जी स्कूल टीचर थी बीबी रोज़ा में, और मैं यहीं पे स्कूल में थर्ड और फोर्थ पढ़ा हूँ। और बहुत से उर्स हम कभी एक भी उर्स नहीं छोड़ते थे। और यहाँ के याददाश्त हमको बहुत है। और हमारे बाकर साहब भी हम क्लासमेट ही हैं, विजयदल स्कूल में हम साथ में पढ़े हैं। और हमारे बचपन के सब क्लासमेट्स अभी 2 महीने पहले मिले थे। और बहुत खुशी से हम चाहते हैं कि हिंदुस्तान में सबसे बेहतरीन उर्स हो यहाँ पर। और हर लोग इस पर, हमारे डीसी साहब बहुत एक्टिव है, हमारे कमिश्नर साहब, पुलिस कमिश्नर, हमारे कॉर्पोरेशन कमिश्नर, हर लोग हम उनको ऑर्डर भी देंगे और रिक्वेस्ट भी करेंगे कि ये काम अच्छा हो, एक कोई कंफ्यूजन नहीं, कोई डिस्टर्बेंस नहीं इधर, वो प्रिवेंटिव मेजर आपको लेना है। ये सब हम मिलकर करना है। और दूसरी बात, बहुत दूर दूर से आते हैं लोग, मुझे मालूम है मंगलूर से वो फाइटर शेट्टी आता था इधर, शेट्टी वो शेट्टी पुराने लोग को मालूम है, हर पिक्चर में वो फाइटर शेट्टी बोलते थे। बहुत से लोग बहुत दूर दूर से आते हैं। तो आप हमारा पूरा कॉपरेशन आपको रहेगा, आपके ऊपर रहेगा। आप भी, हम यहाँ पे एक MP बोल कर रहे हैं, यहाँ के क्या बोलते हैं पैदाइशी है, आपके साथ रहने वाले हैं। ಕಾಳಗಿ ತಾಲೂಕಿನ ಹುಳಗೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಅನೇಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹುಳಗೇರಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಅನೇಕರು ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ರಾಮಚಂದ್ರ ಜಾಧವ್, ಮಲ್ಲಿಕಾರ್ಜುನ್ ಎಸ್ ಮರಗುತ್ತಿ, ಒಬಿಸಿ ಮೋರ್ಚಾದ ಅಧ್ಯಕ್ಷರು ಹಾಗೂ ಚಿಂಚೋಳಿಯ ಬಿಜೆಪಿ ಯುವ ಮುಖಂಡ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಹಲ್ಲೆಗೊಳಗಾಗಿ ಕಣ್ಣು, ಕಿವಿ, ಮೂಗು, ಕೆನ್ನೆ ಸೇರಿದಂತೆ ಭಾಗಶಃ ಮುಖದ ಭಾಗವನ್ನೇ ಕಳೆದುಕೊಂಡಿದ್ದ ವ್ಯಕ್ತಿಗೆ ಮುಖದ ಮರುಸೃಷ್ಟಿ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ಮೂಲಕ ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಅಭೂತಪೂರ್ವವಾಗಿ ಸಾಧನೆ ಮಾಡಿದೆ. ಹಲ್ಲೆಗೊಳಗಾಗಿ ತನ್ನ ಮುಖದ ಭಾಗವನ್ನೇ ಕಳೆದುಕೊಂಡಿದ್ದ ಅಫ್ಜಲ್ಪುರ ತಾಲೂಕಿನ ಕರ್ಜಗಿ ಗ್ರಾಮದ 33 ವರ್ಷದ ಮಹೇಶ್ಗೆ ಯುನೈಟೆಡ್ ಆಸ್ಪತ್ರೆಯ ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ವ್ಯಕ್ತಿಗೆ ಮುಖದ ಮರುಸೃಷ್ಟಿ ನೀಡಿದ್ದಾರೆ. ಈ ವೇಳೆಯಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರೆಡ್ಡಿ ಶಸ್ತ್ರಚಿಕಿತ್ಸೆ ಕುರಿತು ಮಾಹಿತಿ ನೀಡಿದರು. ಪೇಷಂಟು 11 ಏಪ್ರಿಲಂದು ಗಂಗಾಧರ್ ಎಂಬ ಪೇಷಂಟು ತುಂಬ ಮುಖದ ಒಂದು ಸಿವಿಯರ್ ಇಂಜುರಿಯೊಂದಿಗೆ ಅಸಾಲ್ಟ್ ಕೇಸ್ ಆಗಿ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಅವತ್ತಿನ ದಿನ ಮೊದಲು ಎಮರ್ಜೆನ್ಸಿ ರೂಮಲ್ಲಿ ಪೇಷಂಟ್ಗೆ ಏರ್ವೇಯನ್ನು ನಾವೆಲ್ಲ ಸ್ಟೇಬಲ್ ಮಾಡಿ, ಪೇಷಂಟ್ ಸ್ಟೇಬಲ್ ಆದಮೇಲೆ ನ್ಯೂರೋ ಸರ್ಜನ್ ಎಲ್ಲ ಕನ್ಸಲ್ಟ್ ಮಾಡಿದರು ಪೇಷಂಟ್ಗೆ. ನ್ಯೂರೋ ಸರ್ಜನ್ನು ಮತ್ತು ಟೀಮ್ ಆಫ್ ಅದರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಡಾಕ್ಟರ್ ಉಡುಪಿ ಕೃಷ್ಣ ಜೋಶಿ, ಮೈಸೆಲ್ಫ್ ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ ಆಫ್ಥಾಲ್ಮಾಲಜಿಸ್ಟ್ ಮತ್ತು ಡಾಕ್ಟರ್ ಪವನ್ ಪಾಟೀಲ್
ಇವರು ಪ್ಲಾಸ್ಟಿಕ್ ಸರ್ಜನ್ ಎಲ್ಲರೂ ಸೇರಿ ನಾವು ಪೇಷಂಟನ್ನು ತಪಾಸಣೆ ಮಾಡಿದಾಗ ಪೇಷಂಟ್ ತೀವ್ರವಾಗಿ ತೊಂದರೆಗೊಳಗಾಗಿದ್ದಾರೆ ಅನ್ನೋದು ಗೊತ್ತಾಯಿತು. ಆವಾಗ ಇಮಿಡಿಯೇಟ್ ಪೇಷಂಟ್ನ ಎಮರ್ಜೆನ್ಸಿ ರೂಮಿಂದ ಆಪರೇಷನ್ ಥಿಯೇಟ್ರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಟ್ರೆಕ್ಯೋಸ್ಟಮಿಯನ್ನು ಮಾಡಿ ಪೇಷಂಟ್ನ ಸ್ಟೆಬಿಲೈಸ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಮರುದಿನ 12ನೇ ತಾರೀಕಿನ ದಿನ 2-3 ಥರದ ಸರ್ಜರಿಯನ್ನು ಪ್ಲ್ಯಾನ್ ಮಾಡಿ ಪೇಷಂಟನ್ನ ರಿಸ್ಟೋರ್ ಮಾಡಲಾಯಿತು. ಮತ್ತು 22ನೇ ತಾರೀಕಿನ ದಿನ ಮತ್ತೊಂದು ಪ್ರೊಸೀಜರನ್ನು ಮಾಡಿ ಪೇಷಂಟಿಗೆ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಎಂಬ ಒಂದು ಸ್ಥಿತಿಗೆ ನಾವು ತಗೊಂಡು ಬರಲಿಕ್ಕೆ ಸಾಧ್ಯವಾಯಿತು. ಪೇಷಂಟ್ ಕಂಪ್ಲೀಟ್ ಫೇಸ್ ಇಂಜುರಿ ಆಗಿ ಪೇಷಂಟ್ ರಿಕಗ್ನೈಸ್ ಆಗ್ತಾ ಇರಲಿಲ್ಲ. ಆ ಒಂದು ಸ್ಥಿತಿಯಲ್ಲಿ ಪೇಷಂಟ್ ಬಂದಿದ್ದರು. ಈಗ ನಾವು ಡಿಸ್ಚಾರ್ಜ್ ಸಮಯದಲ್ಲಿ ಪೇಷಂಟನ್ನು ನೋಡಿದಾಗ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಸ್ಥಿತಿಗೆ ಪೇಷಂಟ್ ಬಂದಿದ್ದಾರೆ. ಪೇಷಂಟ್ ಕಣ್ಣಿನ ದೃಷ್ಟಿ ಕೂಡ ವಾಪಸ್ ನಾರ್ಮಲ್ ಆಗಿದೆ. ಮತ್ತು ಪೇಷಂಟ್ ಫೇಶಿಯಲ್ ಕೌಂಟರ್ ಒಂದು ಮುಖದ ಪರಿಚಯ ಏನಿದೆ ಅದು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಪೇಷಂಟನ್ನು ರಿಸ್ಟೋರ್ ಮಾಡುವಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಪೇಷಂಟನ್ನು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ ಹೇಳಲು ಇಚ್ಛೆ ಪಡ್ತೀನಿ. ನಾವಂತೂ ಒಳ್ಳೆ ಪೊಸಿಷನಲ್ಲಿ ಇದ್ದಿದ್ದಿಲ್ಲ. ದವಾಖಾನೆ ಅಂತಂದು ಅಡ್ಮಿಟ್ ಮಾಡಿದಾಗ ನಮಗೆ ಗೊತ್ತಿದ್ದೀವಿ ಏನಾಗ್ತಿದೆ ಅಂತ ಕಣ್ಣಿಗೆ ಕಾಣ್ತಿದ್ದೀವಿ ಅಂತಂದು ಆಯ್ತು. ಬೆಳಗ್ಗೆ ಎಲ್ಲ ಮೇಡಮ್ ಅವರು ಸರ್ ಜೋಶಿ ಸರ್ ದವಾಖಾನೆ ಹೋಗೋಣ ನಮಗೆ ಸಹಾಯ ಮಾಡಿದ್ದಾರೆ. ಕಣ್ಣು ಕಾಣಗತ್ತಿದ್ದವು ಹಳ್ಳ ಎಲ್ಲ ಸರಿಯಾಗಿ ಕಣ್ಣಿಗೆ ಕಾಣಗತ್ತಾಗ ಇಷ್ಟೆಲ್ಲ ತಿಳಿಸಿ ಮಾತಾಡಿ ಎಲ್ಲ ಡಾಕ್ಟರ್ ಮೇಡಮ್ ಸಾಹೇಬ್. ಚಿಂಚೋಳಿ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಮಳಿಗೆಯ ಉದ್ಘಾಟನೆ ಮಾಡಲಾಯಿತು. ಚಿಂಚೋಳಿಯ ತಾಲೂಕಾ ಒಕ್ಕಲುತನ ಹಿಡುವಳಿ ಮಾರಾಟ ಸಹಕಾರ ಸಂಘದ ವತಿಯಿಂದ ಕಟ್ಟಲಾದ ಮಳಿಗೆಯನ್ನು ನಿರ್ದೇಶಕರಾದ ಗುರುನಾಥ ರೆಡ್ಡಿ ಅವರು ರಿಬನ್ ಕತ್ತರಿಸುವ ಮುಖಾಂತರ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದರು. ಏನು ಬೇಕು ಶಾಶ್ವತವಾಗಿ ಈ ಬಂದರೆ ನಾವು ನಮ್ಮ ಬಿಟ್ಟಿಗೆ ಅಂದರೆ ವಿಷಯ. ಅದೇ ರೀತಿಯಾಗಿ ಒಂದು ಸಂಘ ಬೆಳಿಬೇಕಾದ್ರೆ ಮುಖ್ಯವಾಗಿ ನಾವು ಭಾಳ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯವರು ನಾವು ಪೂರ ನಮ್ಮ ಸೋದರರಾದಂಥ ಗೌತಮ್ ಪಾಟೀಲ್ ನಾವು ಮಂಗಳೂರಲ್ಲಿ ಒಂದು ವಾರ ಟ್ರೈನಿಂಗ್ ಹೋಗ್ಬೇಕಾದ್ರೆ ಅವರು ಒಂದೊಂದು ದಿನ ಪಕ್ಕದ ಹಳ್ಳಿಗಳಲ್ಲಿ ಫ್ಯಾಕ್ಟ್ರಿಗಳನ್ನು ವಿಸಿಟ್ ಮಾಡ್ತೀವಿ. ಒಂದು ಫ್ಯಾಕ್ಟ್ರಿಗೆ ಹೋಗ್ತೀವಿ ಗೌತಮ್ ಪಾಟೀಲ್ ನಾವು. ನಾನು ಅಲ್ಲೇ ಕೇಳಿದೆ ಗೌತಮ್ ಪಾಟೀಲ್ ಏನು ಅನ್ನಿಸ್ತೀರಿ ಇದು ನೋಡಿ ನಿಮಗೆ ನಾವು ನಾಚಿಕಪಟ್ಟಾಗ ಮತ್ತು ವಿಷಯ ಆದ ಲಭ್ಯ ಆದಂಥ ಒಂದು ಪ್ಯಾಕ್ VSSN. ಇನ್ನು ಇದೇ ವೇಳೆಯಲ್ಲಿ ತಾಲೂಕಾ ಸಂಘದ ಅಧ್ಯಕ್ಷರಾದ ರಮೇಶ್ ಯಾಕಪ್ಪರು ಮಾತನಾಡಿದರು. ಯಾವಾಗಲೂ ನಾವು ಯಾವ ರೀತಿ ಆಗ್ತದೆ ಅಂದರೆ ಇಂಡಿವಿಜುವಲ್ ಸದಸ್ಯರು ಇರ್ತಾರೆ, ವೈಯಕ್ತಿಕ ರೈತ ಸದಸ್ಯರು ಇರ್ತಾರೆ. ಈ VSSN ಸೊಸೈಟಿ ಚಿಂಚೋಳಿ ತಾಲೂಕದಲ್ಲಿ ಎಷ್ಟದಾವ ಅಷ್ಟು ಈ ಸದಸ್ಯರು ಇರ್ತಾರೆ. ಅದು ಮೊದಲ ಪ್ರೊವಿಷನ್ ಏನಿತ್ತು ಅಂತಂದರೆ ನಾವು ಯಾವುದೇ ಗೊಬ್ಬರ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಂದ್ರೆ ಸೊಸೈಟಿದವರು ಅವ್ರು ಸೊಸೈಟಿಲಿ ಮಾಡಬೇಕಾದ್ರೆ ನಮ್ಮಲ್ಲಿ ಗೊಬ್ಬರ ಒಯ್ತಿದ್ರು. ನಮ್ಮಲ್ಲಿ 1% ಕಮಿಷನ್ ಬಿಟ್ಟು ಹೋಗ್ತಿದ್ರು. ಅದು ಲಾಭ ಬರ್ತಿತ್ತು. ಅದಿಲ್ಲ ಈಗ ಓಪನ್ ಆಗಿದ್ದಕ್ಕೆ ಡೈರೆಕ್ಟ್ ಕಂಪ್ನಿದವರೇ ಸೊಸೈಟಿದವ್ರಿಗೆ ಹೋಗಿ ಮುಟ್ಟಿಸ್ತಾರೆ, ರೈತರಿಗೆ ಮುಟ್ಟಿಸೋ ಟೈಮ್ನಾಗ ಅದನ್ನು ಕೂಡ ವ್ಯವಹಾರ ಹೋಗ್ಬೇಕಿದೆ. ಹೀಗಾಗಿ ಈ TAPSMSಗಳಿಗೆ ಏನು ವ್ಯವಹಾರ ಇರಲಾರ್ದಕ್ಕೆ ನಮ್ಮ ಬೈಲಾಸ್ನಲ್ಲಿ ಅವಕಾಶ ಮಾಡಿಕೊಟ್ಟಾರೆ. ನೀವು ಮೆಡಿಕಲ್ ದುಕಾನ್ ತೆಗಿತೀರ, ಪೆಟ್ರೋಲ್ ಬಂಕ್ ತೆಗಿತೀರ, ಕಿರಾಣಿ ದುಕಾನ್ ತೆಗಿತೀರ, ಹೋಲ್ಸೇಲ್ ತೆಗಿತೀರ, ಏನು ಸ್ಟಾರ್ಟ್ ಮಾಡ್ತೀರಿ ಸ್ಟಾರ್ಟ್ ಮಾಡಿ. ನೀವು ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿ. ಈ ಸಂದರ್ಭದಲ್ಲಿ DCC ಬ್ಯಾಂಕ್ನ ನಿರ್ದೇಶಕರಾದ ಗೌತಮ್ ಪಾಟೀಲ್ ಮಾತನಾಡಿದರು. ನಮ್ಮ ತಾಲೂಕಿನಾಗ ಇವತ್ತಿಂದಲ್ಲ ಸುಮಾರು 20-30-40 ವರ್ಷ ಹಿಡಿದು ಈ ಒಂದು ಸಹಕಾರಿ ಕ್ಷೇತ್ರದಾಗ ಅದಕ್ಕೆ ಒಂದು ಮತ್ತು ಯಾವುದೇ ಎಂಥದೇ ಅಡೆತಡೆಗಳು ಬರಲಿ, ಎಂಥದೇ ಕಷ್ಟ ಬರಲಿ, ಆ ಒಂದು ಸಹಕಾರಿ ಕ್ಷೇತ್ರದಾಗ ನಮ್ಮ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕರೆ ಹಿಡಿದು ಇವತ್ತು ನಮ್ಮ ತಾಲೂಕಿನಾಗ ಸಹಕಾರಿ ಕ್ಷೇತ್ರದಲ್ಲಿ ಯಾರೋ ಪಿತಾಮಹಾರ ಅಂತಂದ್ರೆ ಅದು ಕೇವಲ ಪ್ರದೇಶ ಭಾಗಪುರ ಈ ವೇಳೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಪೀರಪ್ಪ, ಜಗದೀಶ್ ಸಿಂಗ್ ಠಾಕೂರ್, ಅಬ್ದುಲ್ ಬಾಸಿದ್ ಹಾಗೂ ಅನೇಕ ಮುಖಂಡರು ಹಾಜರಿದ್ದರು. ವೀರಭದ್ರಪ್ಪ ರಾಯಪಳ್ಳಿ, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಇವಿಷ್ಟು ಇವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.
ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹೊರಗಡೆ ಊಟಕ್ಕೆ ಹೋಗಲು ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿ ಜಿಲ್ಲೆಯ ಜನರಿಗೆ ಹೇಳಿ ಮಾಡಿಸಿದ ಸ್ಥಳವೇ ಜಸ್ಟ್ ಕ್ಲಬ್. ಹೌದು, ಕಲಬುರಗಿಯ ನಾಗನಹಳ್ಳಿ ಕ್ರಾಸ್ ಬಳಿಯ ಉಪ್ಪಿನ ಫಾರ್ಮ್ ಹೌಸ್ನಲ್ಲಿರುವ ಜಸ್ಟ್ ಕ್ಲಬ್ನಲ್ಲಿ ನುರಿತ ಕುಕ್ಗಳಿಂದ ರುಚಿಕರ ಸ್ವಾದಿಷ್ಟವುಳ್ಳ ಊಟ ಲಭ್ಯ. ಜೊತೆಗೆ ಹಚ್ಚ ಹಸಿರು ತಂಪಾದ ಗಾಳಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು. ಜಸ್ಟ್ ಕ್ಲಬ್ನಲ್ಲಿ ಎಂಗೇಜ್ಮೆಂಟ್, ವಿವಾಹ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಎಸಿ ಸೌಲಭ್ಯವುಳ್ಳ ಪ್ರೋಗ್ರಾಂ ಹಾಲ್ ಉಂಟು. ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ, ಕ್ರಿಕೆಟ್ ಗ್ರೌಂಡ್, ಜಿಮ್, ಬ್ಯಾಡ್ಮಿಂಟನ್, ಯೋಗ ಶಾಲೆ, ಟೆನ್ನಿಸ್ ಕೋರ್ಟ್, ಬಾಸ್ಕೆಟ್ಬಾಲ್ ಕೋರ್ಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗಿದೆ. ಜಸ್ಟ್ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಕೂಡ ಪ್ರಾರಂಭವಾಗಿದೆ. ರಿಯಾಯಿತಿ ದರದಲ್ಲಿ ಪ್ರಾರಂಭವಾಗಿದ್ದು, ತಡ ಮಾಡದೆ ಹಿಂದೆ ಭೇಟಿ ನೀಡಿ ಕ್ಲಬ್ನಲ್ಲಿ ಮೆಂಬರ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884449161 ಮತ್ತು 8844449162 ಅಥವಾ www.justclub.co.in. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ಕಲಬುರಗಿಯಲ್ಲಿ ಮನೆ ಕಟ್ಟುವ ಕನಸು ಕಟ್ಕೊಂಡಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಎಸ್ಜಿ ಪ್ರಾಪರ್ಟೀಸ್ ನಿಮ್ಮ ಕೈಗೆಟುಕುವ ದರದಲ್ಲಿ ಎನ್ಎ ಜಿಡಿಎ ಮಾನ್ಯತೆ ಪಡೆದ ಪ್ಲಾಟ್ಗಳು ಮಾರಾಟಕ್ಕಿಟ್ಟಿದ್ದಾರೆ. ಹೌದು, ಕಲಬುರಗಿಯ ಸೇಡಂ ರಸ್ತೆಯ ಗುರುಕುಲ್ ಇಂಟರ್ನ್ಯಾಷನಲ್ ಶಾಲೆಯ ಪಕ್ಕದಲ್ಲಿ ಚನ್ನವೀರೇಶ್ವರ ನಗರದಲ್ಲಿ 30x40, 30x50, 40x60 ಪ್ಲಾಟ್ಗಳು ಇಎಂಐ ಸೌಲಭ್ಯದೊಂದಿಗೆ ಲಭ್ಯವಿದೆ. ಚನ್ನವೀರೇಶ್ವರ ನಗರದಲ್ಲಿರುವ ಸೌಲಭ್ಯಗಳು: ಬೃಹತ್ ಆಕಾರದ ಪ್ರವೇಶ ದ್ವಾರ, ಉತ್ತಮ ಡಾಂಬರೀಕರಣದ ರಸ್ತೆ, ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ, ಹಚ್ಚ ಹಸಿರುಮಯ ಗಾರ್ಡನ್, ಶಿವಮಂದಿರ, ವಾಟರ್ ಟ್ಯಾಂಕ್, ಡ್ರೈನೇಜ್, ವಿದ್ಯುತ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಚನ್ನವೀರೇಶ್ವರ ನಗರದಲ್ಲಿವೆ. ಹಾಗಾದ್ರೆ ಮತ್ತೇಕೆ ತಡ? ಹಿಂದೆ ಕರೆ ಮಾಡಿ ನಿಮ್ಮ ಕನಸಿನ ಮನೆ ಕಟ್ಟಲು ಫ್ಲಾಟ್ ಬುಕ್ ಮಾಡಿ. ಗ್ರಾಹಕರ ಸೌಲಭ್ಯಕ್ಕಾಗಿ ಇಎಂಐ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902247125 ಅಥವಾ 9900874000.